ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲರಿಗೆ ಪ್ರೈಸ್ ದ ಲಾರ್ಡ್. ದೇವರ ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಇವತ್ತೊಂದು ವಾಕ್ಯ ಕೊಟ್ಟಾನ ನಿಮ್ಮೊಟ್ಟಿಗೆ ಮಾತಾಡಕ. ದೇವರಿಗೆ ಸ್ತೋತ್ರ. ದೇವರು ನಿಮಗೆ ಬಿಡುಗಡೆ ಕೊಡಕ, ಜಯ ಕೊಡಕ, ಗೆಲುವು ಕೊಡಕ, ಶಕ್ತಿ ಕೊಡಕ, ಕಳ್ಕೊಂಡದ್ದು ಸಮಾಧಾನ ಕೊಡಕ. ಆ ಸಮಾಧಾನ ಈಗ ನಿಮ್ಮದೇ ಸಿಗೋದಿಲ್ಲ, ಅದು ದೇವರು ಕೊಡ್ತಾನ. ಆಮೇಲೆ ದೇವರದು ಸಮಾಧಾನ, ನಿಮ್ಮ ಸಮಾಧಾನ ನಿಮಗೆ ಇದಾಗಿಬಿಟ್ಟದ. ನಮಗೆ ಸಮಾಧಾನ ಇಲ್ಲ, ನಮಗೆ ಜಯ ಇಲ್ಲ, ನಿಮ್ಮದು ಬೇಸರವಾಗಿಬಿಟ್ಟದ. ದೇವರದು ಏನು ಕೊಡ್ತಾನೋ ನಿಮಗೆ ಸಮಾಧಾನ, ಶಾಂತಿ, ಬಲ, ಶಕ್ತಿ, ಅದು ಬಲ ಉಳ್ಳದಾಗಿರ್ತದ. ನಿಮ್ಮ ಸಮಾಧಾನ ನಿಮ್ಮದು ತೃಪ್ತಿ ಅದು ಆಗೋದಿಲ್ಲ. ನಿಮ್ಗೆ ಲೋಕದಾಗಿದ್ದು ಅದು ಕ್ಷಣ ಮಾತ್ರ, ಮತ್ತೆ ಆ ಪ್ರಕಾರ ಒಂದು ಸಮಾಧಾನ ಸಿಗ್ತದ, ಮತ್ತೆ ಬಿಟ್ಟು ಹೋಗ್ಬಿಡ್ತದ. ಆದ್ರೆ ದೇವರು ಕೊಟ್ಟದ್ದು ಕಾಯಂ ಇರ್ತದ. ನಿಮ್ಗೆ ಇದಾಗಕ್ಕಾಗೋದಿಲ್ಲ. ನಮ್ಗೆ ಸಮಾಧಾನ ಸಿಕ್ಕಿತ್ತು, ನನಗೆ ಹಂಗೆ ಸಿಕ್ಕಿತ್ತು, ನಮ್ಗೆ ಹಿಂಗೆ ಸಿಕ್ಕಿತ್ತು, ನನಗೆ ರೊಕ್ಕ ಸಿಕ್ಕಾಗ ಸಮಾಧಾನ ಸಿಕ್ಕಿತ್ತು, ನನಗೆ ಮನೆ ಸಿಕ್ಕಾಗ ಸಮಾಧಾನ ಸಿಕ್ಕಿತ್ತು, ನನ್ನ ಹೊಲ್ದಾಗ ಹಿಂಗಾಯ್ತು ಸಮಾಧಾನ ಸಿಕ್ಕಿತ್ತು, ನನಗೆ ಒಳ್ಳೆ ಗುಡ್ ನ್ಯೂಸ್ಲಿಂತ ಸಮಾಧಾನ ಸಿಕ್ತು. ಅದು ಆ ಕಾಯ ಮಾತ್ರ, ಅದ್ರಾಗೆ ಮತ್ತೆ ಸಮಾಧಾನ ಕೆಟ್ಟು ಹೋಗ್ತದ. ಆದ್ರೆ ದೇವರು ಕೊಡೋ ಸಮಾಧಾನ, ದೇವರಿಗೆ ಸ್ತೋತ್ರ, ಇನ್ ತಲೆಯಾಂತರ ತನಕ ನಿಮಗೆ ಶಾಂತಿ ಸಮಾಧಾನ ಇರ್ತದ. ಆಮೇಲೆ ಅಲ್ಲೆಲ್ಲೂ ಆ ಸಮಾಧಾನ ಇವತ್ತು ನಿಮ್ಮ ಜೀವನದಾಗ ದೇವರು ಕೊಡಕತ್ತನ. ಆ ಸಮಾಧಾನ ನೀವು ಕಳ್ಕೊಂಡದ್ದು, ನಿಂಬಲ್ಲಿರೋದು ವಸ್ತು ಕಳ್ಕೊಂಡದ್ದು ಹೋಯ್ತು, ಈಗ ದೇವರು ಕೊಡಕತ್ತನ. ಅದು ಏನು? ಸಮಾಧಾನ ಕೊಡಕತ್ತನ. ನಿಂಬಲ್ಲಿ ಏನಿತ್ತು ಕಳ್ಕೊಳಕ್ಕ, ನಿಂಬಲ್ಲಿ ಏನಿತ್ತು ಆ ಪ್ರಾಬ್ಲಮ್ಮು, ಅಲ್ಲೆಲ್ಲೂಯ್ಯ, ಅದ್ರಲಿಂತ ನಿಮ್ಗೆ ಇದು ಸಿಕ್ಕಾಗ, ಇದು ಸಿಕ್ಕಿದ್ಮೇಲೆ ನಮ್ಮ ಮನೆಗೆ ಶಾಂತಿ ಬಂತು, ಇದು ಸಿಕ್ಕಿದ್ಮೇಲೆ ನಮ್ಗೆ ಸಮಾಧಾನ ಬಂತು, ಅದು ಎಲ್ಲ ಹೋಯ್ತು, ಅದು ಕಳ್ಕೊಂಡ್ಬಿಟ್ರಿ, ಆ ಸಮಾಧಾನ ಇಲ್ಲ. ಈಗ ದೇವರು ಕೊಡ ಸಮಾಧಾನದಾಗ ಅನಂತ ಜೀವನ ಕೊಡ್ತಾನ, ಪರಲೋಕದಲ್ಲಿ ಜಾಗ ಕೊಡ್ತಾನ, ನೀವಿರತಕ್ಕ ಶಾಂತಿ ಸಮಾಧಾನ ಕೊಡ್ತಾನ. ಆಮೇಲೆ ಅಲ್ಲೆಲ್ಲೂಯ್ಯ. ಒಂದು ವಾಕ್ಯ ಓದೋಣ. ದಾನಿಯೇಲನು 6ನೇ ಅಧ್ಯಾಯ 10ನೇ ವಚನ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಆಮೇಲೆ ಅಲ್ಲೆಲ್ಲೂಯ್ಯ. ದಿನಕ್ಕೆ ಎಷ್ಟು ಟೈಮು? 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದ. ಯಾರು? ದಾನಿಯೇಲನು. ದೇವರಿಗೆ ಸ್ತೋತ್ರ. ಅಂದ್ರೆ ಕಷ್ಟ ಬಂದಿಲ್ಲ, ಕಷ್ಟದಾಗ ಬಿ ಆತ ಪ್ರಾರ್ಥನೆ ಮಾಡ್ತಿದ್ದ, ಸುಖದಾಗ ಬಿ ಪ್ರಾರ್ಥನೆ ಮಾಡ್ತಿದ್ದ, ಸಂತೋಷ ಇದ್ದಾಗ ಬಿ ಪ್ರಾರ್ಥನೆ ಮಾಡ್ತಿದ್ದ, ಆನಂದ ಇದ್ದಾಗ ಬಿ ಪ್ರಾರ್ಥನೆ ಮಾಡ್ತಿದ್ದ, ಸಮಾಧಾನ ಇದ್ದಾಗ ಬಿ ಪ್ರಾರ್ಥನೆ ಮಾಡ್ತಿದ್ದ, ತೊಂದರೆಗಳಾದಾಗ ಬಿ ಪ್ರಾರ್ಥನೆ ಮಾಡ್ತಿದ್ದ. ಆತ ಮಾಡೋ ಪ್ರಾರ್ಥನಾ 3 ಟೈಮು ಪ್ರಾರ್ಥನೆ ಮಾಡ್ತಿದ್ದ. ಆಮೇಲೆ ಅಲ್ಲೆಲ್ಲೂಯ್ಯ. ಆ ಪ್ರಾರ್ಥನಾ ನಮ್ಮ ಜೀವನದಾಗ, ನಿಮ್ಮ ಜೀವನದಾಗ ಇರ್ಬೇಕು. ಅಲ್ಲೆಲ್ಲೂಯ್ಯ. ನಮ್ಮ ಜೀವನದಾಗ ನೋಡ್ರಿ, ನಾವು 3 ಟೈಮ್ ಪ್ರಾರ್ಥನಾ ಮಾಡ್ತೀವಿ. ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ. ಒಂದೊಂದು ಟೈಮ್ ಮಿಸ್ ಆದ್ರೆ 4 ಟೈಮ್ ಇಟ್ಟಿರ್ತೀವಿ. ಇದ್ರಾಗ 1 ಟೈಮ್ ಮಿಸ್ ಆದ್ರೆ ಬಿ ಪರವಾಗಿಲ್ಲ, ಯಾಕಂದ್ರೆ ನಾವು ಆ ಕಡೆ ಈ ಕಡೆ ಕೆಲಸ ಮಾಡೋದಿರ್ತದೆ. ಆದ್ರೆ 4 ಟೈಮ್ ಇಟ್ಕೊಂಡು ಆದ್ರೆ ನಮ್ಮ ಕಂಪ್ಲೀಟ್ ಪ್ರಾರ್ಥನಾ 3 ಟೈಮ್ ಆಗ್ತದ. ಆ 3 ಟೈಮ್ ಪ್ರಾರ್ಥನಾದಾಗ ದೇವರು ನಮಗೆ ಸಮಾಧಾನ, ಗೆಲುವು, ಶಾಂತಿ, ಬಲ, ಏನನ್ನ ಕಳ್ಕೊಂಡಿದ್ರೆ ಪ್ಲಸ್ ದೇವರು ಅದು ಬಿ ಕೊಡ್ತಾನ. ಆಮೇಲೆ ಅಲ್ಲೆಲ್ಲೂಯ್ಯ. ಏನನ್ನ ಕಳ್ಕೊಂಡ್ರೆ ಅದು ಬಿ ಕೊಡ್ತಾನೆ. 3 ಟೈಮ್ ಪ್ರಾರ್ಥನೆ ಇರ್ಬೇಕು ನಮ್ಮ ಜೀವನದಾಗ. ದೇವರು ಅದೇ ಹೇಳ್ತಾನ. ದಾನಿಯೇಲ 3 ಟೈಮ್ ಪ್ರಾರ್ಥನಾ ಮಾಡ್ತಿದ್ದ. ನಿಮ್ಮ ಜೀವನದಾಗ ಬಿ 3 ಟೈಮ್ ಪ್ರಾರ್ಥನಾ ಇರಬೇಕು. ನಿಮ್ಮ ಕುಟುಂಬದಾಗ ಬಿ 3 ಟೈಮ್ ಪ್ರಾರ್ಥನಾ ಇರಬೇಕು. ನಿಮ್ಮ ಮಕ್ಕಳಲ್ಲಿ ಬಿ 3 ಟೈಮ್ ಪ್ರಾರ್ಥನಾ ಇರಬೇಕು. ನಿಮ್ಮ ಮನೆಯವರಲ್ಲಿ ಬಿ 3 ಟೈಮ್ ಪ್ರಾರ್ಥನಾ ಇರಬೇಕು. ನೀವು ಮಕ್ಕಳಿಗೆ ಕಲಿಸ್ಬೇಕು, 3 ಟೈಮ್ ಪ್ರಾರ್ಥನಾ ಮಾಡಿ ಮಕ್ಕಳೇ ಅಂತ. ಅಲ್ಲೆಲ್ಲೂಯ್ಯ. ಆ ಪ್ರಾರ್ಥನಾದಾಗ ನಿಮಗೆ ಏನಾಗ್ತದಂದ್ರೆ ಜಯ ಸಿಗ್ತದ, ಗೆಲುವು ಸಿಗ್ತದ, ಶಾಂತಿ ಸಮಾಧಾನ ಸಿಗ್ತದ. ನೀವು ಕಳ್ಕೊಂಡದ್ದು ಮತ್ತೆ ದೇವರು ನಿಮಗೆ ಕೊಡ್ತಾನ. 1 ಟೈಮ್ ಪ್ರಾರ್ಥನಾ ಮಾಡಿದ್ಯಾ, ಆಯ್ತು, ನನ್ನ ದೇವರ ಕಿವಿಗೆ ಹಾಕ್ಯಂತಾನ. ದೇವರಿಗೆ ಸ್ತೋತ್ರ. 1 ಟೈಮ್ ಪ್ರಾರ್ಥನಾದಾಗ ದೇವರ ಕಿವಿಗೆ ಹಾಕ್ಯಂಡನ. ಓಕೆ, ಹಲ್ಲೆಲೂಯ್ಯ. ಅದು ನೆರವೇರ್ಸಕ್ಕೆ ಇನ್ನೊಂದ್ಸಲ ಪ್ರಾರ್ಥನೆ ಇಡು. ಅದು ನೆರವೇರಿಸಿದ್ದ, ಅದು ಕೈಗೆ ಸಿಗಕ್ಕ ನಮ್ಗೆ ಪ್ರಾರ್ಥನೆ ಇಡು. ಅದು ಕೈಗೆ ಸಿಗತ್ತಕ ಬರ್ಲಿ ಪ್ರಾರ್ಥನಾ. ಹಲ್ಲೆಲೂಯ್ಯ. ಈ ಪ್ರಾರ್ಥನದ ಮೇಲೆ ಪ್ರಾರ್ಥನಾ ಮಾಡ್ತಾ ಹೋದ್ರೆ ದೇವರು ನಿಮ್ಗೆ ಅತಿ ಬೇಗನೆ ಉತ್ತರ ಕೊಡ್ತಾನ. ಹಂಗಂತ ನಾವು ಕೆಲ್ಸಕ್ಕೆ ಹೋಗ್ತೇವೆ, ನೀವು ಕೆಲಸ ಮಾಡ್ತಾ ಪ್ರಾರ್ಥನಾ ಮಾಡ್ರಿ. ಸಮಯ ಅಡ್ಜಸ್ಟ್ ಮಾಡ್ಕೊರಿ. ಸಮಯ ಯಾರ ಕೈಗಾದ? ನಿಮ್ ಕೈಗಾದಲ್ಲ. ನಿಮ್ ಟೈಮ್ ನೀವು ಕೆಲಸ ಮಾಡ್ಕೋಬಹುದು, ನೀವು ಪ್ರಾರ್ಥನಾ ಮಾಡ್ಬೋದು, ಮನೆ ಕೆಲಸ ಮಾಡ್ಬೋದು, ಹೊರ ಕೆಲಸ ಮಾಡ್ಬೋದು. ಅಂತಪರಿ ಏನ್ ನಿಮ್ಮ ಮೇಲೆ ಪ್ರೆಷರ್ ಇಲ್ಲ. ಕೂಡ 24 ತಾಸು ಪ್ರಾರ್ಥನಾ ಮಾಡ್ತಾರೆ ಇಲ್ಲಲ್ಲ. ಸರಿ, 24 ತಾಸು ಕೆಲಸ ಮಾಡ್ತಾರೆ ಇಲ್ಲಲ್ಲ.
ದೇವರು ಸಮಯ ಕೊಟ್ಟಾನ, ರಾತ್ರಿ ಕೊಟ್ಟಾನ, ಹಗಲು ಕೊಟ್ಟಾನ. ಸಮಯ ಆದ ನೆಪ ಮಾಡಬೇಡ್ರಿ, ಪ್ರಾರ್ಥನೆ ಮಾಡ್ರಿ. 3 ಟೈಮ್ ಪ್ರಾರ್ಥನಾದಾಗ ದೇವ್ರು ನಿಮ್ಗೆ ಗೆಲುವು ಕೊಡ್ತಾನ. 3 ಟೈಮ್ ಪ್ರಾರ್ಥನಾದಾಗ ದೇವ್ರು ಜಯ ಕೊಡ್ತಾನ. 3 ಟೈಮ್ ಪ್ರಾರ್ಥನಾದಾಗ ಅದ್ಭುತ ಮಾಡ್ತಾನ. ಹಲ್ಲೆಲೂಯಾ. ಒಂದೇ ಟೈಮ್ ಪ್ರೇಯರ್ ಮಾಡ್ತೀನಿ, ಅರ್ಧ ಟೈಮ್ ಪ್ರೇಯರ್ ಮಾಡ್ತೀನಿ, ನಾ 10 ನಿಮಿಷ ಪ್ರೇಯರ್ ಮಾಡ್ತೀನಿ, ನಾ 5 ನಿಮಿಷ ಪ್ರೇಯರ್ ಮಾಡ್ತೀನಿ. ಹಿಂಗಲ್ಲ, ಪ್ರೇಯರ್ ಇರಬೇಕು ನಿಮ್ಮ ಜೀವನದಾಗ. ಯಾವಾಗ ತೃಪ್ತಿ ಆಗತ್ತಕ್ಕ ನಿಮ್ಮ ಮನಸ್ಸಿಗೆ, ನನ್ನ ದೇವ್ರು ನನಗೆ ಕೊಟ್ಟಾನ ಅಂತ ನಂಬಿಕೆ ಬರಬೇಕು. ನನ್ನ ದೇವರು ನನಗೆ ಜಯ ಕೊಟ್ಟಾನ ಅಂತ ನಂಬಿಕೆ ಬರಬೇಕು. ಹಲ್ಲೆಲೂಯಾ. 3 ಟೈಮ್ ಪ್ರಾರ್ಥನಾ ಬೇಕು. ನಿಮಗೆ ಗೆಲುವು ಬೇಕಂದ್ರೆ 3 ಟೈಮ್ ಪ್ರಾರ್ಥನಾ ಬೇಕು. ನಿಮ್ಗೆ ಕಳ್ಕೊಂಡದ್ದು ಸಿಕ್ಕಬೇಕು ಅಂತಂದ್ರೆ 3 ಟೈಮ್ ಪ್ರಾರ್ಥನಾ ಬೇಕು. ನನ್ನದು ನನ್ನ ವಸ್ತು ನನಗೆ ಬೇಕು ಅಂತಂದ್ರೆ 3 ಟೈಮ್ ಪ್ರಾರ್ಥನಾ ಬೇಕು. ನಾ ದುಡಿಮೆ ರೊಕ್ಕ ನನಗೆ ಸ್ವಂತ ಆಗ್ಬೇಕಂದ್ರೆ 3 ಟೈಮ್ ಪ್ರಾರ್ಥನಾ ಬೇಕು. ಪ್ರಾರ್ಥನೆ ಮಾಡ್ರಿ, ದೇವರು ಗೆಲುವು ಕೊಡಕತ್ತಾನ. ದೇವರ ಮಕ್ಕಳೇ, ದೇವರು ಹೇಳ್ತಾ ಇದ್ದಾನೆ, ನಿಮಗೆ ಗೆಲುವು ಕೊಡ್ತಾನಂತ. ಆ ಪ್ರಾರ್ಥನಾದ ಉತ್ತರ ಕೊಡ್ತಾನಂತ. ನೀನು ಮಾಡಿದ ಪ್ರಾರ್ಥನಾದಾಗ ಜಯ ಕೊಡ್ತಾನಂತ. ನಿನ್ನ ಕುಟುಂಬದಲ್ಲಿ ಪ್ರಾರ್ಥನಾ ಬೆಳೀತಾ ಇದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ನೀನು ಪ್ರಾರ್ಥನಾದಾಗ ಬೆಳಿತಿದ್ದೀನಿ, ನಿನ್ನ ಕುಟುಂಬ ಕೂಡ ಪ್ರಾರ್ಥನಾದಾಗ ಬೆಳೀತದ. ಈ ವಾಕ್ಯ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡು. ಯೇಸಪ್ಪ ಸ್ತೋತ್ರ, ಯೇಸಪ್ಪ ಸ್ತೋತ್ರ. ಹೌದು ರಾಜ, ಸ್ತೋತ್ರ, ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸುತ್ತಾನೆಂಬುದಾಗಿ ಕರ್ತನೇ ಒಂದು ಒಳ್ಳೆ ವಾಕ್ಯಕ್ಕಾಗಿ ಸ್ತೋತ್ರ, ಒಳ್ಳೆ ಸಂದೇಶಕ್ಕಾಗಿ ಸ್ತೋತ್ರ. ದಾನಿಯೇಲನ 3 ಆವರ್ತಿ ಪ್ರಾರ್ಥನೆ ಮಾಡಿದ ಜಯ ಬಂತು ಸ್ವಾಮಿ. ಇವತ್ತು ನಿನ್ನ ಮಕ್ಕಳು ಎಲ್ಲಾರು ಪ್ರಾರ್ಥನೆ ಮಾಡುವಂತ ಮಕ್ಕಳಾಗಬೇಕು. 3 ಆವರ್ತಿ ಪ್ರಾರ್ಥನೆ ನಿನ್ನ ಮಕ್ಕಳಿಗೆ ಜಯ ಸಿಗ್ಬೇಕು, ಗೆಲುವು ಸಿಗ್ಬೇಕು, ಮಾರ್ಗಗಳು ತೆರೆಯಲ್ಪಡಬೇಕು, ನಿಂತೋದ ಕಾರ್ಯಗಳು ಆಗ್ಬೇಕು, ನಿಂತೋದ ಕೆಲಸಗಳು ಆಗ್ಬೇಕು, ಗರ್ಭಗಳು ತುಂಬಲ್ಪಡ್ಬೇಕು, ಅವರ ಮನೆಗಳು ಬೆಳಕಾಗ್ಬೇಕು, ಅವರ ಮಕ್ಕಳು ಹೆಂಡತಿ ಗಂಡ ಎಲ್ಲರೂ ಬ್ಲೆಸ್ ಆಗಿ. ಹೌದು ರಾಜ್ಯ, ಎಲ್ಲರೂ ಬೆಳಕಾಗ್ಲಿ. ಹೌದು ಸ್ತೋತ್ರ, ಯಾರ್ಯಾರು ಪ್ರಾರ್ಥನೆ ಮಾಡಿದ್ರು ಅದರ ಮೇಲೆ ಪರಲೋಕದ ದ್ವಾರಗಳು ತೆರೆಯಲ್ಪಟ್ಟು ದೇವರ ಆಶೀರ್ವಾದ ನಡೀತದಕ್ಕಾಗಿ ಸ್ತೋತ್ರವಾಗಲಿ. ದೇವರವರಿಗೆ ತೃಪ್ತಿ ಪಡಿಸೋದಕ್ಕಾಗಿ ಸ್ತೋತ್ರ, ಅವರ ಆತ್ಮ ಆನಂದ ಪಡಿಸೋದಕ್ಕಾಗಿ ಸ್ತೋತ್ರ. ನೀತಿವಂತರ ಮನೆಯಲ್ಲಿ ಸಂತೋಷ ಉತ್ಸಾಹ ಹೊರತದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ಅನೇಕ ಜನರು ಬಲ ಹೊಂದಿದಕ್ಕಾಗಿ ಸ್ತೋತ್ರ, ಶಕ್ತಿ ಹೊಂದಿದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಜಯ ಸಿಕ್ಕಿದಕ್ಕಾಗಿ ಸ್ತೋತ್ರ, 3 ಆವರ್ತಿ ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಒಳ್ಳೆ ವಾಕ್ಯ ಕೊಟ್ಟ ದೇವರಿಗಾಗಿ ಕೋಟಿ ಕೋಟಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ಮಾತಾಡಿದಿ ನಿನ್ನ ಮಕ್ಕಳಿಗೆ ಬಲಪಡಿಸಿದಕ್ಕಾಗಿ ಸ್ತೋತ್ರ. ಈ ಸಲ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.